ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನಲ್ಲಿ ಗೊಂದಲ ಮುಂದುವರೆದಿದೆ. ಶಿಡ್ಲಘಟ್ಟ ಕಾಂಗ್ರೆಸ್ನಲ್ಲೂ ಗುಂಪುಗಾರಿಕೆ ಮುಂದುವರೆದಿದ್ದು, ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಪುಟ್ಟು ಆಂಜಿನಪ್ಪ ಕಾಂಗ್ರೆಸ್ ಸೇರ್ಪಡೆಗೆ ವಿರೋಧ ವ್ಯಕ್ತವಾಗ್ತಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿ ರಾಜುಗೌಡ ಬೆಂಬಲಿಗರಿಂದ ವಿರೋಧ ವ್ಯಕ್ತವಾಗ್ತಿದ್ದು, ಶಿಡ್ಲಘಟ್ಟದ ಲೋಕಸಭಾ ಚುನಾವಣಾ ಉಸ್ತುವಾರಿ ರಾಜುಗೌಡರಿಗೆ ನೀಡುವಂತೆ ಒತ್ತಾಯಿಸ್ತಾ ಇದ್ದಾರೆ. ಮುಖಂಡರ ಎದುರೇ ಕಾಂಗ್ರೆಸ್ ಕಾರ್ಯಕರ್ತರ ಮಾತಿನ ಚಕಮಕಿ ನಡೆದಿದೆ. ಕಾರ್ಯಕರ್ತರನ್ನ ಸಮಾಧಾನಪಡಿಸಲು ಸಚಿವ ಎಂಸಿ ಸುಧಾಕರ್ ಮುಂದಾಗಿದ್ದಾರೆ. ಎಂಸಿ ಸುಧಾಕರ್ ವಿರುದ್ಧ ಮಾತನಾಡಲು ರಾಜುಗೌಡ ಬೆಂಬಲಿಗರು ಮುಂದಾಗಿದ್ದು, ಈ ವೇಳೆ ಗರಂ ಆದ ಉಸ್ತುವಾರಿ ಸಚಿವ ಬೈರತಿ ಸುರೇಶ್, ಸುಧಾಕರ್ ಬಗ್ಗೆ ಆಗೆಲ್ಲ ಮಾತನಾಡಬೇಡಿ, ಇವರು ನಿಮ್ಮ ಜಿಲ್ಲೆಯಲ್ಲಿರುವ ಇನ್ನೊಬ್ಬ ಸುಧಾಕರ್ ರೀತಿ ಅಲ್ಲ ಅಂತ ಕಿಡಿಕಾರಿದ್ರು. ಬಳಿಕ ಬೆಂಬಲಿಗರನ್ನ ಸಮಾಧಾನಪಡಿಸಿದ ಸಚಿವ ಸುಧಾಕರ್ ಹಾಗೂ ಬೈರತಿ ಸುರೇಶ್, ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಕುರುಡುಮಲೆಯಲ್ಲಿ ಒಂದು ಘಟನೆ ನಡೆದಿದ್ದು, ಕುರುಡುಮಲೆ ವಿನಾಯಕನಿಗೆ ಪೂಜೆ ಸಲ್ಲಿಸಿದ ನಂತರ ಶಿಡ್ಲಘಟ್ಟ ಕ್ಷೇತ್ರದ ಕಾರ್ಯಕರ್ತರ ನಡುವೆ ಜಟಾಪಟಿ ನಡೆದಿದೆ. ಹೋಮ್ ಮಿನಿಸ್ಟ್ರು ಅರ್ಬನ್ ಡೆವಲಪ್ಮೆಂಟ್ ನಾನು ಈಗ ಹಾಕಿದ್ದೀನಿ ನೆನ್ನೆ ಮೊನ್ನೆ 30 ವರ್ಷಕ್ಕೆ ಮುಂಚೆ ಅವ್ರ ಬಗ್ಗೆ ಇತಿಹಾಸ ಯಾರು ಮಾತಾಡಬೇಕಾಗಿತ್ತು. ಮೈಂಡ್ ಒಟ್ಟಾಗಿ ಸುಧಾಕರ್ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ. ನಿಮ್ಮ ಆ ಸುಧಾಕರ್ ಅಲ್ಲ, ಈ ಸುಧಾಕರ್ ಬೇರೆ, ಆ ಸುಧಾಕರ್ ಇಲ್ಲ. ಈ ಸುಧಾಕರ್ ನಾವು ಚುನಾವಣೆ ಮಾಡ್ತೀವಿ. ಶಿಡ್ಲಘಟ್ಟಕ್ಕೆ ಲೋಕಲ್ಲು, ನಿಮ್ಮ ರಾಜೀವ್ಗೌಡ, ನಿಮ್ಮ ಜಿಲ್ಲೆಗೆ ಸುಧಾಕರ. ನಾನು ಸುಧಾಕರ್ ಲೀಡರ್ಶಿಪ್ ಬಗ್ಗೆ ಈಗ ಎಲ್ಲೆಲ್ಲಿ ಈ ತರ ಗೊಂದಲ ಇದೆ, ಎಲ್ಲರೂ ಈಗ ಅದನ್ನ ನಾವು ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕಾಗುತ್ತೆ. ಪಕ್ಷದಲ್ಲಿ ಇವತ್ತು ಯಾರು ಬೀಫಾರ್ಮ್ ತಗೊಂಡಿರ್ತಾರೆ ಅವರನ್ನ ಮುಂದೆ ಇಟ್ಕೊಂಡು ಹೋಗುವಂಥದ್ದು ಸಂಪ್ರದಾಯ ಪಕ್ಷದಲ್ಲಿ. ಇವತ್ತು ಆ ಕ್ಷೇತ್ರದಲ್ಲಿ ಅವರು ನಾಯಕರಾಗಿದ್ದಾರೆ. ಪಕ್ಷದ ಪರವಾಗಿ ಅವ್ರನ್ನ ನಾವು ವಿಶ್ವಾಸಕ್ಕಿಟ್ಕೊಂಡು ನಾವೆಲ್ಲರೂ ಒಗ್ಗಟ್ಟಾಗಿ ಶಿಡ್ಲಘಟ್ಟದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಮೆಜಾರಿಟಿ